ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರುವಿನ ವೀಣ ನರ ನಾರಾಯಣ ಗುರು ಚರಿತಾಸೇಕರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಸುಮಾರು ಜನ ಈ ಪುಸ್ತಕ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಆಗಿರ್ತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸ್ನ ಹಂಚ್ಕೊತಾ ಇದ್ದಾರೆ. ತುಂಬ ಖುಷಿಯ ವಿಚಾರ. ಸೊ ತಮ್ಮ ಒಂದು ಅನುಭವನ ಹಂಚ್ಕೊಳ್ಳೋದ್ರಿಂದ ಬೇರೆ ಭಕ್ತಾದಿಗಳು ಕೂಡ ಅದನ್ನು ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದರಿಂದ ನಡೆಯುವಂತಹ ಅದ್ಭುತಗಳನ್ನು ತಿಳಿದುಕೋತಾರೆ ಅನ್ನೋದು ಒಂದು ಖುಷಿಯ ಸಂಗತಿ. ಸೊ ಯಾರ್ಯಾರು ಬರೀತಾ ಇಲ್ವೋ ನೀವು ಕೂಡ ಬರಿಬೋದು. ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರನ 100 ಪೇಜ್ ಆಗಲಿ 200 ಪೇಜ್ ಆಗಲಿ ಬರೆದು ಡಿಸೆಂಬರದ ಕೊನೆ ವಾರದ ಒಳಗಡೆಗಾಗಿ ನಮಗೆ ನೀವು ಕಳಿಸಿದ್ರೆ ಆ ಒಂದು ನೀವು ಬರೆದಿರ್ತಕ್ಕಂಥ ಬೀಜ ಮಂತ್ರದ ಪುಸ್ತಕವನ್ನು ನಾವು ದತ್ತಾತ್ರೇಯ ಮಹಾರಾಜರ ವಿಗ್ರಹದ ಕುಳಿತುಕೊಳ್ಳುವಂಥ ಜಾಗ, ಅಂದರೆ ಅವರನ್ನು ಪ್ರತಿಷ್ಠಾಪನೆ ಮಾಡುವಂಥ ಜಾಗದ ಕೆಳಗಡೆ ಅದನ್ನು ಹಾಕಿ, ಸೊ ವಿಧಿವಿಧಾನದ ಪ್ರಕಾರ ಅದರ ಮೇಲೆ ದತ್ತ ಮಹಾರಾಜರ ವಿಗ್ರಹನ ಕೂರಿಸ್ತೀವಿ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸ ಇದು ನಮ್ಮಿಂದ ಅಲ್ಲ, ನಿಮ್ಮಿಂದ ನಡೀತಾ ಇದೆ. ಎಲ್ಲ ವೀಕ್ಷಕರ ಬಾಂಧವರಿಗೂ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ. ಮತ್ತು ಈ ಒಂದು ಪುಸ್ತಕ ಒಬ್ಬರು ಧಾರವಾಡದಲ್ಲಿ ನನಗೆ ಫೋನ್ ಮಾಡ್ತಾರೆ. ಇವರು ಫೋನ್ ಮಾಡಿರೋದು ಈ ತಿಂಗಳು 1ನೇ ತಾರೀಕಿಗೆ ನನಗೆ ಇವರು ಫೋನ್ ಮಾಡಿರ್ತಾರೆ. ಸೊ ಫೋನ್ ಮಾಡಿದಾಗ ನಾನು ಅವರಿಗೆ ಅದರ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ, ಈ ಥರ ಬರೀರಿ ಅಂಥೇಳಿ. ಸೊ ಅಲ್ಲಿ ಇವರು ಬರೀಲೋ ಬೇಡವಾ ಅಂಥೇಳಿ ಏನು ಮಾಡಿಬಿಡ್ತಾರೆ, ಮನೆಯಲ್ಲಿ ದಸರಾ ಹಬ್ಬದ ಪ್ರಪ್ರಥಮದ ದಿನ ಏನೋ ಟೈಮ್ ಪಾಸ್ ಆಗಲ್ಲ ಅಂಥೇಳಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬರಿತಾ ಇವರಿಗೆ ಅವ್ರಿಗೆ ಅದು ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಇಲ್ಲಿ ಟೈಮ್ ಇಲ್ಲ, ಅಂಗಡಿಯಲ್ಲಿ ಕೂತ್ಕೊಂಡು ಬರೆಯೋಣ. ತಿರ್ಗಾ ನನಗೆ ಫೋನ್ ಮಾಡ್ತಾರೆ, ಇಲ್ಲ ಸಂತೋಷಣ, ನಾನು ಅಂಗಡಿಯಲ್ಲಿ ಕೂತ್ಕೊಂಡು ಬರೆದ್ರೆ ಆಗುತ್ತಾ? ಹಾಂ ಸರಿ ಬರೀರಿ ಅಂತ ನಾನು ಕೂಡ ಹೇಳ್ತೀನಿ. ಸೊ ಇವ್ರು ಏನು ಮಾಡಿಬಿಡ್ತಾರೆ, ಆ ಪುಸ್ತಕವನ್ನು ತಗೊಂಡು ಅಲ್ಲಿ ಹೋದಾಗ ಬರ್ಕೊಂಡು ಕೂತ್ಕೋತಾರೆ. ಫಸ್ಟ್ ಡೇ ಅಷ್ಟೊಂದು ಅವ್ರಿಗೆ ಗೊತ್ತಾಗಲ್ಲ. ಸೊ ಸೆಕೆಂಡ್ ಡೇ ಏನಾಗುತ್ತೆ ಅಂತಂದರೆ, ಇವರು ಬರೆಯೋಕೆ ಕೂತ್ಕೊಂಡಾಗ ವ್ಯಾಪಾರ ಕ್ರಮೇಣವಾಗಿ ನಿನ್ನೆ ಆದದಕ್ಕಿಂತ ಇವತ್ತು ಜಾಸ್ತಿ, ಇವತ್ತಿನಕ್ಕಿಂತ ನಾಳೆ ಜಾಸ್ತಿ, ಈ ಥರ ವ್ಯಾಪಾರ ಅಭಿವೃದ್ಧಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಅವರು ಸುಮಾರು ಮೊನ್ನೆ ಫೋನ್ ಮಾಡಿದ್ರು, ನಾನು ರಿಸೀವ್ ಮಾಡಿದ್ದಿಲ್ಲ. ಬಟ್ ಇವತ್ತು ಬೆಳಗ್ಗೆ ಸುಮಾರು ಒಂದು 10 ಅವರು ಫೋನ್ ಮಾಡ್ತಾರೆ ನನಗೆ. ಅವರು ಹೇಳ್ತಾ ಇದ್ದಾರೆ, ಸಂತೋಷಣ, ಬಟ್ ಏನೋ ಗೊತ್ತಿಲ್ಲ, ಪುಸ್ತಕ ಅಂತೂ ನಾನು ಬರಿತಾ ಇದ್ದೀನಿ, ತುಂಬಾ ಪಾಸಿಟಿವ್ ಅನ್ನಿಸ್ತಾ ಇದೆ. ಮತ್ತು ಪುಸ್ತಕ ಬರೆದಾದಮೇಲೆ ನಿಶ್ಚಿಂತೆಯಾಗಿ ನಿದ್ದೆ ಮಾಡ್ತಾಯಿದ್ದೀನಿ. ಕಾರಣ ಏನು ಅಂತಂದರೆ, ಮಲಗೋಕ್ಕಿಂತ ಮುಂಚಿತವಾಗಿ ನಾನು ಆ ಪುಸ್ತಕನ ಒಂದು 10 ಲೈನ್ಸ್ ಆದರೂ ನಾನು ಬರೆದ್ಬಿಟ್ಟು ಮಲಗ್ತೀನಿ ಅಂಥೇಳಿ ಅವರು ಹೇಳ್ತಾ ಇದ್ದಾರೆ. ಮತ್ತು ಅಂಗಡಿಯಲ್ಲಿ ವ್ಯಾಪಾರನೂ ಇದರಿಂದ ವೃದ್ಧಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಮಗಂತೂ ಇದು ಗೊತ್ತಿರಲಿಲ್ಲ, ಇದು ಈ ಮಟ್ಟಕ್ಕೆ ಆಗುತ್ತೆ ಅಂಥೇಳಿ. ಅದು ಯಾಕೆ ಆಗುತ್ತೆ ಅಂತಂದರೆ, ನೀವು ಒಂದು ಅಕ್ಷರ ಕೂಡ ನೀವು ಬರೆಯುವಾಗ ಅದನ್ನು ಹೇಳ್ಕೊಂಡೇ ಬರೀಬೇಕು, ಅದು ಸುಮ್ಮನೆ ಬರೋಕ್ಕಾಗಲ್ಲ. ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅಂಥೇಳಿ ನೀವು ಹೇಳ್ಕೊಂಡು ಯಾವ ಥರ ಪ್ರತಿ ವರ್ಡ್ಸ್ನೂ ಬರಿತಾ ಹೋಗ್ತಿರೋ, ಅಲ್ಲಿ ಏನಾಗೋಗುತ್ತೆ ಅಂತಂದರೆ, ಪಾಸಿಟಿವ್ ರಿಂಗ್, ಆ ದತ್ತ ಮಹಾರಾಜರ ಒಂದು ಪಾಸಿಟಿವ್ ಶಕ್ತಿ ಅನ್ನೋದು ನಿಮ್ಮ ರೈಟ್ ರೌಂಡು ಸುತ್ತ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನೀವು ಒಂದು ಹೇಳುವಾಗ ಒಂದು ಸಾರಿ ಹೇಳ್ಬೋದು, ಒಂದು ಬರೆಯುವಾಗ ಒಂದು ಸಾರಿ ಹೇಳ್ಬೋದು, 2 ಸಾರಿ ಹೇಳ್ಬೋದು. ಅದು ಹೇಳ್ತಾ ಏನಾಗೋಗ್ಬಿಡುತ್ತೆ, ಆ ಒಂದು ದೈವಿ ಶಕ್ತಿಯ ಅದು ಮೆಗಾ ಪವರ್ ಅಂತಾರೆ, ಅದು ಬರ್ತಾ ಹೋಗುತ್ತೆ. ನಿಮ್ಮ ಸರೌಂಡಲ್ಲಿ ಇರ್ತಕ್ಕಂಥ ನೆಗೆಟಿವಿಟಿ ಅದರಿಂದ ಕಡಿಮೆ ಆಗ್ತಾ ಬರುತ್ತೆ. ಬೇಕಾದ್ರೆ ನೀವು ಟ್ರೈ ಮಾಡಿಬಿಟ್ಟು ನೋಡಿ. ರಿಯಲಿ ಸುಮಾರು ಜನ ತಮ್ಮ ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಿದ್ದಾರೆ.
ಸೊ ಇನ್ನೂ ಬರೀದಿದ್ದವರು ಕೂಡ ನೀವು ಬರೀರಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಕ್ಸ್ಪೀರಿಯೆನ್ಸ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕತೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.